ಇವತ್ತು ಅಧಿಕ ಮಾಸದ ಹುಣ್ಣಿಮೆ. ಈ ದಿನ ವಿಷ್ಣುವಿಗೆ ಬಹಳನೇ ಪ್ರಿಯ. ಯಾರೆಲ್ಲ ವಿಷ್ಣುವಿನ ಭಕ್ತರಿದ್ದೀರಾ, ಈ ದಿನ ನೀವು ಈ ಸಣ್ಣ ಕೆಲಸ ಮಾಡಿದರೆ ಸಾಕು, ವಿಷ್ಣು ನಿಮ್ಮ ಜೀವನದಲ್ಲಿ ಸದಾ ನಿಮ್ಮನ್ನು ರಕ್ಷಿಸ್ತಾನೆ. ಜ್ಯೇಷ್ಠ ಮಾಸದ 2ನೇ ಹುಣ್ಣಿಮೆಯನ್ನು ಜ್ಯೇಷ್ಠ ಅಧಿಕ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಅಂತ ಕರೀತಾರೆ. ಈ ಹುಣ್ಣಿಮೆಗೆ ಬಹಳನೇ ಮಹತ್ವ ಇದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ ಇರುತ್ತೆ. ಆದರೆ ಮೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಎರಡೆರಡು ಹುಣ್ಣಿಮೆ ಬಂದಿದೆ. ಆದ್ದರಿಂದ ಈ ಹುಣ್ಣಿಮೆ ದಿನದಂದು ಸ್ನಾನ ಮತ್ತು ದಾನ ಮಾಡುವುದು ವಿಶೇಷವಾಗಿದೆ. ಈ 2 ಕೆಲಸಗಳನ್ನು ನೀವು ಮಾಡಿದರೆ ಸಾಕು, ಸಾಕ್ಷಾತ್ ಮಹಾವಿಷ್ಣು ನಿಮ್ಮನ್ನು ರಕ್ಷಿಸೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಹುಣ್ಣಿಮೆಯ ದಿನದಂದು ಅಂದರೆ ಈ ದಿನ ಚಂದ್ರೋದಯದ ಸಮಯ ಭಾನುವಾರ ಮೇ 31 ಸಂಜೆ 7:36ಕ್ಕೆ. ಅಧಿಕ ಹುಣ್ಣಿಮೆಯ ಮಹತ್ವ ಏನು ಅಂದರೆ ಇದನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಮಾತ್ರ ಈ ಹುಣ್ಣಿಮೆ ಬರುತ್ತದೆ. ಬಂದಂತಹ ಈ ಹುಣ್ಣಿಮೆ ಪಾಪಗಳ ನಾಶ, ಮೋಕ್ಷ ಪ್ರಾಪ್ತಿ ಮತ್ತು ಸಂತೋಷ ಸಮೃದ್ಧಿಗೆ ವಿಶೇಷವಾಗಿದೆ. ಈ ದಿನದಂದು ಸ್ನಾನ, ದಾನ ಮತ್ತು ಸತ್ಯನಾರಾಯಣರ ವ್ರತವನ್ನು ಆಚರಿಸೋದ್ರಿಂದ ಅಥವಾ ಯಾರಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದರೆ ಅದರಲ್ಲಿ ನೀವು ಭಾಗವಹಿಸೋದ್ರಿಂದ ಕೂಡ ಹೆಚ್ಚು ಪುಣ್ಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಶುಭ ದಿನದಂದು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು, ಸರಿಯಾದ ಆಚರಣೆಗಳೊಂದಿಗೆ ವಿಷ್ಣುವನ್ನು ಪೂಜಿಸುವುದು ಶಾಶ್ವತ ಪುಣ್ಯವನ್ನು ನೀಡುತ್ತೆ. ಈ ದಿನ ಉಪವಾಸ, ಪೂಜೆ ಮತ್ತು ದಾನ ಮಾಡಿದರೆ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ವರ್ಷವಿಡೀ ಇರುತ್ತದೆ ಎಂಬ ನಂಬಿಕೆ ಇದೆ. ಈ ದಿನದಂದು ಈ ಮಂತ್ರಗಳನ್ನು ಪಠಿಸಿ. ಲಕ್ಷ್ಮೀನಾರಾಯಣರ ಸಂಯೋಜಿತ ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಮತ್ತೊಮ್ಮೆ ಹೇಳುತ್ತೇನೆ: ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಸಂಪತ್ತು ಗಳಿಕೆಗಾಗಿ ಈ ಮಂತ್ರ. ಮುಂದಿನ ಮಂತ್ರ: ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಇದು ವಿಷ್ಣು ಲಕ್ಷ್ಮಿ ಮೂಲ ಮಂತ್ರ. ಓಂ ನಮೋ ನಾರಾಯಣಾಯ. ಈ ದಿನ ನೀವು ಮಾಡಿದಂತಹ ಲಕ್ಷ್ಮೀನಾರಾಯಣರ ಪೂಜೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿ ಸಂಪತ್ತನ್ನು ವೃದ್ಧಿಸುತ್ತೆ. ಚಂದ್ರನ ಆರಾಧನೆ: ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಪೂಜಿಸೋದ್ರಿಂದ ಮಾನಸಿಕ ಶಾಂತಿ ಹಾಗೂ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಿ ಚಂದ್ರ ನಿಮ್ಮ ರಾಶಿಯಲ್ಲಿ ಬಂದಾಗ ಯಾವುದೇ ರೀತಿಯ ಬಾಧೆಗಳನ್ನು ನೀಡೋದಿಲ್ಲ. ಹಾಗಾಗಿ ಈ ದಿನ ನೀವು ರಾತ್ರಿ ಹುಣ್ಣಿಮೆ ಚಂದ್ರನನ್ನು ನೋಡುವುದನ್ನು ಹಾಗೂ 10 ನಿಮಿಷಗಳ ಕಾಲವಾದರೂ ಪ್ರಾರ್ಥನೆ ಮಾಡುವುದನ್ನು ಮರೆಯಬೇಡಿ. ವೀಕ್ಷಕರೇ, ನಿಮಗೇನಾದರೂ ಆರ್ಥಿಕ, ಹಣಕಾಸು ಹಾಗೂ ಗಂಡ ಹೆಂಡತಿ ವಿಚಾರ, ಪ್ರೇಮ ವಿಚಾರ ಈ ರೀತಿಯಾಗಿ ಸಮಸ್ಯೆಗಳೇನಾದರೂ ಇದ್ದರೆ ಸ್ಕ್ರೀನ್ ಮೇಲೆ ಬರುವಂತಹ ಪಂಡಿತ್ ಗುರೂಜಿಯವರ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನೀವು ನೇರವಾಗಿ ಕೂಡ ಇವರನ್ನು ಭೇಟಿ ಮಾಡಬಹುದಾಗಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.